ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಬಹಳಷ್ಟು ಕ್ಯಾಂಡಿಡೇಟ್ಸ್ಗೆ ಇನ್ನೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ನ ಮಾಡ್ಕೊಂಡಿದ್ದೀರಾ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು. ತುಂಬ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಆಗಿರ್ಬೋದು, ಸೊ ಬಹಳಷ್ಟು ಗೊಂದಲಗಳನ್ನ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ನಿಮ್ಮ ಎಲ್ಲ ಗೊಂದಲಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಣ, ಕ್ಲಾರಿಫಿಕೇಶನ್ ಕೊಡೋಣ ನಿಮ್ಮ ಡೌಟ್ಸ್ಗಳಿಗೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿನೇ ಅಂತ ಅಲ್ಲ, ಬೇರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಫೇಸ್ ಮಾಡ್ತಿದ್ದೀವಿ ಅಂತಂದಾಗ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಅಕ್ಯುರೇಟಾಗಿ ಇರಬೇಕಾಗುತ್ತೆ. ಇನ್ ಕೇಸ್ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ನೀಟಾಗಿಲ್ಲ ಅಂತಂದರೆ ಎಷ್ಟೋ ಸಲ ನಾವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅಥವಾ ವೆರಿಫಿಕೇಷನ್ ಟೈಮಲ್ಲಿ ನಮ್ಮನ್ನು ರಿಜೆಕ್ಷನ್ ಮಾಡ್ತಕ್ಕಂತಹ ಚಾನ್ಸಸ್ ಬಹಳಷ್ಟಿದೆ. ಸೊ ಹಾಗಾಗಿ ಜೋಪಾನವಾಗಿ ನಾವು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಹೋಗ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನಾವು ನೀಟಾಗಿ ಜೋಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಕೆಲವೊಬ್ಬರು 20-22 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ಇರಬೇಕಾಗಿರೋ ಡಾಕ್ಯುಮೆಂಟ್ಸ್ನ ಮಾತ್ರ ನೀವು ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋ ಬರದಲ್ಲಿ ಇವಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಅದನ್ನು ನೀವು ನೋಡೋದನ್ನು ಬಿಟ್ಬಿಟ್ಟಿರ್ತೀರ. ಸೊ ಹಾಗಾಗಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ಡೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ನೋಟಿಫಿಕೇಷನ್, ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ಸ್ ಆಗಿಲ್ಲ. ಸೊ ಇನ್ನು ನಿಮಗೆ 1.5 ತಿಂಗಳುಗಳ ಕಾಲ ಟೈಮ್ ಇರುತ್ತೆ. ನೋಟಿಫಿಕೇಷನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ 1 ಮಂತ್ ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕಾಗತ್ತೆ, ಲಾಸ್ಟ್ ಡೇಟ್ ಆಗೋದ್ರ ಒಳಗಡೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡು ಅಪ್ಲಿಕೇಶನ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಸೊ ಆ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅನ್ನೋದನ್ನು ನಿಮಗೆ ಇವಾಗ 1 by 1 ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ವಿತ್ ಇಮೇಜ್ ನಾನು ನಿಮಗೆ ಎಲ್ಲನೂ ಕೊಟ್ಟಿದ್ದೀನಿ. ಸೊ ಅದನ್ನು ಇವಾಗ 1 by 1 ನೋಡ್ತಾ ಹೋಗೋಣ, ಆಯಿತಾ. ಸೊ ಮೊದಲನೇದಾಗಿ ನಿಮಗೆ ಬೇಕಾಗಿರೋವಂಥದ್ದು SSLC ಅಂಕಪಟ್ಟಿ. ಓಕೆ, ಏನಕ್ಕೆ SSLC ಅಂಕಪಟ್ಟಿ ಬೇಕು? ನಿಮ್ಮ ಒಂದು ಜನ್ಮ ದಿನಾಂಕ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಎಲ್ಲವನ್ನು ಕೂಡ ವೆರಿಫೈ ಮಾಡೋದಕ್ಕೋಸ್ಕರ ನಿಮ್ಮ ಒಂದು SSLC ಅಂಕಪಟ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, SSLC ಅಂಕಪಟ್ಟಿ ಹೋಪ್ ಎಲ್ಲರ ಹತ್ರನೂ ಕೂಡ ಇರುತ್ತೆ ಅಂತ, ಆಯಿತಾ. ಆ್ಯಂಡ್ ನೆಕ್ಸ್ಟ್ PUC 12ನೇ ತರಗತಿ ಅಂಕಪಟ್ಟಿ. ಸೊ 12ನೇ ತರಗತಿ ಅಂಕಪಟ್ಟಿ ಅಂತ ಬಂದಾಗ ನಮಗೆ ವಿಲೇಜ್ ಅಕೌಂಟೆಂಟ್ಗೆ ಬೇಕು ಅಲ್ವಾ. ಸೊ ಆಮೇಲೆ ವಿಲೇಜ್ ಅಕೌಂಟೆಂಟ್ ಬಂದುಬಿಟ್ಟು ನಮಗೆ PUC ಆಧಾರದ ಮೇಲೆ. ಆ್ಯಂಡ್ PSTRಗಂತೂ ಈ PUC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ PSTR ಬಂದುಬಿಟ್ಟು PUC ಪ್ಲಸ್ D.Ed ಮೇಲೆ ತೊಗೊಳ್ಳೋವಂಥದ್ದಲ್ವಾ. ಸೊ ಹಾಗಾಗಿ ನಮಗೆ PUC ಅಂಕಪಟ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪದವಿ, ಎಲ್ಲ ಸೆಮಿಸ್ಟರ್ಗಳ ಒಂದು ಅಂಕಪಟ್ಟಿ ಬೇಕಾಗುತ್ತೆ. ಪದವಿ ಅಂತ ಬಂದಾಗ 3 ವರ್ಷಗಳ ಕಾಲ ನಾವು ಏನು ಡಿಗ್ರಿಗಳನ್ನ ಮುಗಿಸ್ಕೊಂಡಿರ್ತೀವಿ, ಒಂದು ಸೆಮಿಸ್ಟರ್ಗೂ ಕೂಡ ಒಂದು ನಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ 6 ಮಾರ್ಕ್ಸ್ ಕಾರ್ಡ್ಸ್ಗಳು ಇರಲೇಬೇಕು. 6 ಮಾರ್ಕ್ಸ್ ಕಾರ್ಡ್ಗಳ ಜೊತೆಗೆ ಒಂದು ಕಾನ್ವೊಕೇಶನ್ ಪತ್ರ, ಅಂದರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್, ಪ್ರಮಾಣ ಪತ್ರ. ಅದಿಲ್ಲ ಅಂತಂದರೆ ಕೆಲವರು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ನನ್ನ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಇದೆ, ಇಸ್ ಇಟ್ ಓಕೆ ಅಂತ. ನಾಟ್ ಓಕೆ. ಯಾಕೆ ಅಂತಂದರೆ ಪಾಸಿಂಗ್ ಸರ್ಟಿಫಿಕೇಟ್ ನಿಮಗೆ ಅವಾಗ ಕೊಡ್ತಾರೆ, ಬಟ್ ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ಪದವಿ ನೀವು ಪೂರ್ತಿ ನಿಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಪದವಿ ಪ್ರಮಾಣ ಪತ್ರ, ಕಾನ್ವೊಕೇಶನ್ ಸರ್ಟಿಫಿಕೇಟ್. ಅದು ಮ್ಯಾಂಡೇಟ್ರಿ ನಿಮ್ಮ ಹತ್ರ ಇರಲೇಬೇಕು. ಓಕೆ, ಸೊ ಡಿಗ್ರಿದಾಗಿರ್ಬೋದು, ಆಮೇಲೆ B.Ed ಆಗಿರ್ಬೋದು, 2 ವರ್ಷಗಳ ಕಾಲ ನೀವೇನು B.Ed ಮಾಡಿರ್ತೀರಾ, 4 ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟು. ಸೊ ಅದು ಬೇಕೇ ಬೇಕು. ಓಕೆ, ನೀವು ಎಕ್ಸ್ಟ್ರಾ ಹೈಯರ್ ಎಜುಕೇಷನ್ ಮಾಡಿದ್ದೀರಾ ಅಂತಂದರೆ ಮಾಸ್ಟರ್ ಡಿಗ್ರಿ. ಸೊ ಮಾಸ್ಟರ್ ಡಿಗ್ರಿ 2 ವರ್ಷಗಳ ಕಾಲ ಆಗಿರೋದ್ರಿಂದ 4 ಮಾರ್ಕ್ಸ್ ಕಾರ್ಡ್ಸ್, ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತ್ ಸೆಮಿಸ್ಟರ್ 4 ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್. ಓಕೆ, ಸೊ ಹಾಗಾಗಿ ನೀವು ಹೈಯರ್ ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅಪ್ ಟು PG ತನಕ ಅಂತಂದರೆ PG ತನಕ ಇರತಕ್ಕಂತಹ ಎಲ್ಲ ಅಂಕಪಟ್ಟಿಗಳು, ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಜೊತೆಗೆ ಅದರ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋವಂಥದ್ದು
ಇರುವಂಥದ್ದು ಮ್ಯಾಂಡೇಟ್ರಿ. ಓಕೆ, ಸೊ ಕೆಲವ್ರ ಹತ್ರ ಈ ಡಿಗ್ರಿ ಮುಗಿದು 1 ವರ್ಷ 2 ವರ್ಷ ಆಗಿದ್ರೂ ಕೂಡ ನಿಮ್ಗೆ ಇನ್ನೂ ಕಾನ್ವೊಕೇಶನ್ ನಿಮ್ಮ ಮನೆಗೆ ಬಂದು ತಲುಪಿರಲ್ಲ. ಸೊ ಅವಾಗ ನೀವೇನು ಮಾಡಬೇಕು, ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ ಆ ಕಾಲೇಜ್ಗೆ ಹೋಗಿ ವಿಚಾರಿಸ್ಬೇಕು, ಅಥವಾ ಯಾವ ಯೂನಿವರ್ಸಿಟಿಗೆ ಬರುತ್ತೆ ನಿಮ್ಮದು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬೇಕು. ಕಾನ್ವೊಕೇಶನ್ ಬಂದಿಲ್ಲ ಅಂತಂದರೆ ಅಲ್ಲಿ ಒಂದು ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ಅಪ್ ಮಾಡಿ ಒಂದಿಷ್ಟು ಹಣವನ್ನು ನಿಮಗೆ ಹೇಳ್ತಾರೆ ಇಷ್ಟಾಗುತ್ತೆ ಫೀಸ್ ಅಂತ. ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋನ ಹಾಕಿ ನೀವು ಯೂನಿವರ್ಸಿಟಿಗಾಗಲಿ ಅಥವಾ ಯಾವ ಕಾಲೇಜಲ್ಲಿ ಓದಿದ್ದೀರಾ ಆ ಕಾಲೇಜ್ನಲ್ಲಿ ಆ ಫಾರ್ಮ್ನ ಕೊಟ್ಟರೆ ನಿಮಗೆ 6 ಮಂತ್ಸ್ ಒಳಗಡೆ ನಿಮಗೆ ಏನಾಗುತ್ತೆ ಕಾನ್ವೊಕೇಶನ್ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ. ಓಕೆ, ಸೊ ನೀವು ಇದನ್ನು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಇವಾಗ ಓದ್ತಾ ಇರೋರಾದರೂ ಆಗಿರ್ಬೋದು ಅಥವಾ ಡಿಗ್ರಿ ಮಾಸ್ಟರ್ ಡಿಗ್ರಿ BEd ಮುಗಿಸ್ಕೊಂಡು ಕಾನ್ವೊಕೇಶನ್ ಇಲ್ಲ ಅಂತ ಇನ್ನೂ ನನ್ನ ಹತ್ರ ಇಲ್ಲ ಇನ್ನೂ ಬಂದಿಲ್ಲ ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅವರಾದರೂ ಅಷ್ಟೇ. ಸೊ ಈ ಒಂದು ಪ್ರೊಸೀಜರ್ ಇರುತ್ತೆ, ನೀವು ಇದನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಬೇಕಾಗುತ್ತೆ, ಪದವಿ ಪ್ರಮಾಣ ಪತ್ರ. ಆಗಲೇ ಹೇಳ್ದಂಗೆ ಡಿಗ್ರಿ ಸರ್ಟಿಫಿಕೇಟು. ಓಕೆ, ಕಾನ್ವೊಕೇಶನ್ ಅಂದರೆ ಅದೇ ಅಲ್ವಾ. ಸೊ ಡಿಗ್ರಿ ಸರ್ಟಿಫಿಕೇಟ್, ಪಾಸಿಂಗ್ ಸರ್ಟಿಫಿಕೇಟು ಜಸ್ಟ್ ಫಾರ್ ನಿಮಗೆ ಆ ಕ್ಷಣಕ್ಕೆ ಹೇಳ್ತಾರೆ ಅಷ್ಟೇ. ಓಕೆ, ಪಾಸಿಂಗ್ ಸರ್ಟಿಫಿಕೇಟ್ ಇದೆ, ಬಟ್ ನಿಮಗೆ ಇದು ಏನು ಪದವಿ ಪ್ರಮಾಣ ಪತ್ರಗಳು ಮ್ಯಾಂಡೇಟ್ರಿಯಾಗಿ ಬೇಕೇ ಬೇಕು. ಸೊ ಪಾಸಿಂಗ್ ಸರ್ಟಿಫಿಕೇಟ್ಗೂ ಕಾನ್ವೊಕೇಶನ್ಗೂ ಡಿಫ್ರೆನ್ಸ್ ಇದೆ ಆಯಿತಾ, ಅದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಗಲೇ ಹೇಳ್ದಂಗೆ BEd ಆ್ಯಂಡ್ DEd ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರ. ಸೊ BEd ಮತ್ತು ಯಾರು BEd ಮಾಡಿದ್ದೀರಾ, DEd ಮಾಡಿದ್ದೀರಾ, DLEd ಮಾಡಿದ್ದೀರಾ, BLEd ಮಾಡಿದ್ದೀರಾ, ಅವ್ರದ್ದೆಲ್ಲರದ್ದು ಕೂಡ ಪ್ರಮಾಣ ಪತ್ರಗಳು ಮತ್ತು ಏನು ಬೇಕು ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಬೇಕು. ಅದಾದಮೇಲೆ TET ಆ್ಯಂಡ್ CTET ಪ್ರಮಾಣ ಪತ್ರ. ಓಕೆ, CTET ಮತ್ತು TET ಮ್ಯಾಂಡೇಟ್ರಿ ಅಲ್ವಾ. ಸೊ ಅದರ ಒಂದು ಇಂಪಾರ್ಟೆನ್ಸ್ ನಮಗೆ ಎಲ್ಲರಿಗೂ ಕೂಡ ಸರ್ಕಾರ ಅರ್ಥ ಮಾಡಿಸಿದೆ. ಇವನ್ ಸೇವೆಯಲ್ಲಿ ಇರ್ತಕ್ಕಂತಹ ಟೀಚರ್ಸ್ಗೂ ಕೂಡ ಯಾರೆಲ್ಲ TETನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ, CTETನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಆಮೇಲೆ ಇನ್ನೊಂದೇನು ಗೊತ್ತಾ, ಕೆಲವರು 3-4 TETಗಳನ್ನ ಕ್ಲಿಯರ್ ಮಾಡ್ಕೊಂಡಿರ್ತೀರ. ಓಕೆ, ಇವಾಗ ನಿಮಗೆ ಯಾವ ಮಾರ್ಕ್ಸ್ನ ಹಾಕಬೇಕು, ನೀವು ಯಾವ ಒಂದು TET ಅಥವಾ CTET ಎಕ್ಸಾಮಲ್ಲಿ ಹೈ ಸ್ಕೋರ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು 92 ತೊಗೊಂಡಿರ್ತೀರ, ಇನ್ನೊಂದು ಎಕ್ಸಾಮಲ್ಲಿ 98 ತೊಗೊಂಡಿರ್ತೀರ. ಸೊ 98 ತೊಗೊಂಡಿರ್ತೀರಲ್ಲ, ನೀವು ಆ ಮಾರ್ಕ್ಸ್ನ ಹಾಕಿ. ಬಿಕಾಸ್ ಒಂದು ಮಾರ್ಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವಾಗ ನೀವು ಏನು TET ಮತ್ತು CTET ಅಂತ ಬಂದಾಗ 3-4 ಎಕ್ಸಾಮ್ ಏನು ಬರೆದಿರ್ತೀರಿ ಅದರಲ್ಲಿ ಯಾವುದು ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ, ಸೊ ಆ ಮಾರ್ಕ್ಸ್ ಕಾರ್ಡ್ನ ನೀವು ಹಾಕ್ಬೋದು. ಅಥವಾ ನಾನು ಫಸ್ಟು ಅಟೆಂಪ್ಟಲ್ಲಿ 91 ತೊಗೊಂಡಿದ್ದೆ, ಆ 3ನೇ ಅಟೆಂಪ್ಟಲ್ಲಿ 82 ಬಂದುಬಿಟ್ಟಿದೆ. ಸೊ ಫಸ್ಟದು ಮಾರ್ಕ್ಸ್ ಕಾರ್ಡ್ ಹಾಕೋಕ್ಕಾಗಲ್ಲ. ಇವಾಗ ಪ್ರೆಸೆಂಟ್ ಯಾವುದಿದೆ ಅದನ್ನು ಹಾಕ್ಬಿಡೋಣ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾವುದು ಹೈ ಸ್ಕೋರ್ ಇದೆ ಅದನ್ನು ಹಾಕಬೇಕಾಗುತ್ತೆ. ಸೊ TET ಆ್ಯಂಡ್ CTET ಪ್ರಮಾಣ ಪತ್ರಗಳು ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡು ನಿಮ್ಮ ಒಂದು ವೆರಿಫಿಕೇಷನ್ಗೋಸ್ಕರ ಆಧಾರ್ ಕಾರ್ಡ್ ಬೇಕೇ ಬೇಕು. ಅದಾದಮೇಲೆ ಜಾತಿ ಮತ್ತು ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ. ಇದಂತೂ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಪ್ರಾಬ್ಲಮ್ ಆಗಿದೆ. ಲೈಕ್ ಅಂದರೆ ಯಾರ್ದು ಕೊಡಬೇಕು, ತಂದೆದು ಕೊಡಬೇಕಾ ಅಥವಾ ಗಂಡಂದು ಕೊಡಬೇಕಾ? ಇವಾಗ ಕೋರ್ಟ್ ಹೇಳಿದೆ ಅಲ್ವಾ, ತಂದೆದು ಕೊಡ್ಬೋದು, ತಾಯಿದು ಹಸ್ಬೆಂಡ್ದು ಕೊಡ್ಬೋದು ಅಂತ. ಅದನ್ನು ಕೆಲವು ಹೆಣ್ಮಕ್ಳು ಅರ್ಥ ಮಾಡ್ಕೊಂಡೇ ಇಲ್ಲ. ಏನಂತಂದರೆ ಇವಾಗ ಮದುವೆ ಆಗಿಲ್ಲದೆ ಇರೋ ಹೆಣ್ಮಕ್ಳು, ವಿಡೋಸ್ ಆಗಿರ್ಬೋದು, ಸೊ ತಂದೆ ತಾಯಿಯ ಜೊತೆ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಅವರ ತಂದೆದೇ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೊಡಬಹುದು ಆಯಿತಾ. ಇನ್ ಕೇಸ್ ನಿಮಗೆ ಮದುವೆ ಆಗಿದೆ ಅಂತಂದಾಗ ಕಂಪಲ್ಸರಿ ನೀವೇನು ಮಾಡಬೇಕು, ನಿಮ್ಮ ಗಂಡನ ಹೆಸರಲ್ಲಿ ಎಲ್ಲ ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ಏನು ಮಾಡಿಸ್ಕೊಂಡಿರ್ತೀರ ಅದನ್ನು ಗಂಡನ ಹೆಸರಲ್ಲೇ ಆಗಿರಬೇಕು. ಆ್ಯಂಡ್ ತುಂಬ ಜನ ಆಧಾರ್ ಕಾರ್ಡ್ ಕೂಡ ನನ್ನ ಗಂಡನ ಹೆಸರಲ್ಲೇ ಆಗಬೇಕಾ ಅಂತ ಕೇಳ್ತೀರಾ. ಹೌದು, ಆಧಾರ್ ಕಾರ್ಡ್ನ ಇಟ್ಕೊಂಡೇ ಅಲ್ವಾ ಜಾತಿ ಆ್ಯಂಡ್ ಆದಾಯ ಪ್ರಮಾಣ ಪತ್ರ ಮಾಡೋದು. ಸೊ ಅಲ್ಲೇ ನಿಮ್ಮ ಗಂಡನ ಹೆಸರು ಇಲ್ಲ ಅಂತ ಅಂದಾಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೇಗೆ ಮಾಡೋದಕ್ಕೆ ಬರುತ್ತೆ? ಸೊ ಹಾಗಾಗಿ ಫಸ್ಟು ನೀವು ಎಲ್ಲಿ ಸ್ಟೇ ಆಗಿದ್ದೀರಾ ಅಥವಾ ನಿಮ್ಮ ಗಂಡನ ಪರ್ಮನೆಂಟ್ ಅಡ್ರೆಸ್ ಏನಿದೆ, ನೀವು ಗಂಡನ ಮನೆಗೆ ಹೋಗಿರ್ತೀರಾ, ಸೊ ಆ ಒಂದು ಅಡ್ರೆಸ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಓಕೆನಾ? ಅದಾದಮೇಲೆ ನೀವು ಗಂಡನ ಹೆಸರಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸ್ಕೋಬೇಕು. ಸೊ ಇದ್ಯಾರು ಮಾಡಿಸ್ಕೋಬೇಕು? ಮದುವೆ ಆಗಿರೋ ಎಲ್ಲ ಹೆಣ್ಣು ಮಕ್ಕಳು ಕೂಡ ಪತಿಯದ್ದೇ ಆದಾಯ ಮತ್ತು ಜಾತಿ ಪ್ರಮಾಣ ಕೊಡಬೇಕು. ಇವಾಗ ಇಂಟರ್ ಕ್ಯಾಸ್ಟ್ ಮದುವೆ ಆಯಿತು, ಇವಾಗ ಏನು ಮಾಡೋಣ? ಓಕೆ, ಇಂಟರ್ ಕ್ಯಾಸ್ಟ್ ಮದುವೆ ಆಗಿರೋದ್ರಿಂದ ಕ್ಯಾಸ್ಟ್ ಅನ್ನೋದು ಬೈ ಬರ್ತ್ ಬಂದಿರುತ್ತೆ. ಸೊ ಹಾಗಾಗಿ ನಿಮ್ಮ ತಂದೆದೇ ನಡೆಯುತ್ತೆ ಆಯಿತಾ. ಸೊ ತಂದೆದೇ ಜಾತಿ ಪ್ರಮಾಣ ಪತ್ರ ಆಗುತ್ತೆ, ಅದು ಇಂಟರ್ ಕ್ಯಾಸ್ಟ್ ಮದುವೆ ಆದವ್ರಿಗೆ. ಸೊ ಇನ್ನೊಂದು ಕಮೆಂಟ್ ನೋಡಿದೆ ನಾನು, ಕೋರ್ಟ್ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದೆ, ಗಂಡ ಅಥವಾ ತಂದೆ ಯಾವುದಾದ್ರೂ
ಕೊಡ್ಬೋದಲ್ವಾ ಅಂತ. ಅದು ಯಾರಿಗೆ ಈ ಒಂದು ಅನುಮತಿ ಕೊಟ್ಟಿದ್ದಾರೆ ಅಂತಂದರೆ 2022ರಲ್ಲಿ ಯಾರು GPSTR ಎಕ್ಸಾಮ್ ಬರೆದು ಕಾನ್ಫ್ಲಿಕ್ಷನ್ ಆಯ್ತಲ್ವಾ, ಪ್ರಾಬ್ಲಮ್ ಆಗಿತ್ತಲ್ವಾ, ಸೊ ಅದು ಸರ್ಕಾರದೇ ಪ್ರಾಬ್ಲಮ್ ಅಂತ ಹೇಳಿ ಆ ಒಂದು ಬ್ಯಾಚಲ್ಲಿ ಎಕ್ಸಾಮ್ನ ಬರೆದು ಪಾಸ್ ಮಾಡ್ಕೊಂಡಿದ್ದು ಈ ಥರ ಪ್ರಾಬ್ಲಮ್ಸ್ ಮಾಡ್ಕೊಂಡಿರೋರು ಯಾರು ಮದುವೆ ಆಗಿನೂ ಕೂಡ ತಂದೆದೇ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂಥವರಿಗೆ ಮಾತ್ರ, ಆ ಬ್ಯಾಚ್ನವ್ರಿಗೆ ಮಾತ್ರ ಏನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಗಂಡ ಅಥವಾ ತಂದೆ ಯಾವುದಾದ್ರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ಹೊರತುಪಡಿಸಿ ಇನ್ನು ನೆಕ್ಸ್ಟ್ ಆಗ್ತಕ್ಕಂತಹ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಪತಿಯದ್ದೇ ಆದಾಯ ಆಗಿರಬೇಕು ಮ್ಯಾರಿಡ್ ವುಮೆನ್ಸ್ಗೆ ಅಂತಲೂ ಕೂಡ ಹೇಳಿದ್ದಾರೆ. ಆಯಿತಾ? ಸೊ ಇದರಲ್ಲಿ ನೀವು ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಓಕೆನಾ? ಸೊ ಮದುವೆ ಆಗಿದೆ ಅಂತ ಅಂದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರಬಹುದು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲ ನಿಮ್ಮ ಪತಿ ಹೆಸರಿಗೆ ಬರುತ್ತೆ. ಓಕೆ, ಸೊ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರೆಲ್ಲ ಇನ್ನು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಮಾಡಿಸ್ಕೊಂಬಿಡಿ. ಸೊ ಇವಾಗ ಎಲ್ಲ ನೋಟಿಫಿಕೇಶನ್ಸ್ ಆಗ್ತಾ ಇರೋದ್ರಿಂದ ಬಹಳಷ್ಟು ಜನ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸೋದಕ್ಕೆ ಕ್ಯೂವಲ್ಲಿ ನಿಂತಿರ್ತಾರೆ. ಸೊ ಯಾರು ಬೇಗ ಕೊಡ್ತಾರೆ ಅದು ಬೇಗ ಬರುತ್ತೆ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್. ಓಕೆ, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಬಂದಾಗ 1 to 10th 1ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು. ಸೊ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಿ, ಮಾಧ್ಯಮ ಬೇರೆ, ಲ್ಯಾಂಗ್ವೇಜ್ ಬೇರೆ, ಭಾಷೆ ಬೇರೆ, ಮಾಧ್ಯಮ ಬೇರೆ. ಓಕೆ, ಸೊ 1 to 10th ನಾವು ಓದಿದ್ದೀವಿ, ನಮಗೆ ಕನ್ನಡ ಇತ್ತು, ಹಾಗೆ ನಾವು ಕೂಡ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಹೇಳಿ ಹಾಕ್ಬೋದಾ? ಹಾಕೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಎಲ್ಲವೂ ಕೂಡ ಏನಾಗಿರಬೇಕು, ಕನ್ನಡದಲ್ಲೇ ಇದ್ದಿರಬೇಕು. ಓಕೆ, ಸೊ ನಾವು ಕನ್ನಡ ಓದಿದ್ದೀವಿ, ನಾವು ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಅಂತಂದರೆ ಆಗಲ್ಲ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕಂಪ್ಲೀಟಾಗಿ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ನಿಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಹೇಳಿ ಸರ್ಟಿಫಿಕೇಟ್ ಸಿಗುತ್ತೆ. ಓಕೆನಾ? ಅದು ನಿಮ್ಮ ಶಾಲೆಗಳಲ್ಲೇ ನೀವು ಹೋಗಿ ಬರ್ಸ್ಕೊಬರ್ಬೋದು. ಆ್ಯಂಡ್ ಒಂದ್ಸಲ ಬರ್ಕೊಟ್ಟಿದ್ದಾರೆ, ಅದು ಯಾವಾಗಲೂ ಬರ್ಕೊಟ್ಟಿದ್ದು ಅದು ನಡೆಯುತ್ತಾ ಅಂತಂದರೆ ಹೌದು, ಅದು ಲೈಫ್ ಲಾಂಗ್ ನಡೆಯುತ್ತೆ. ಆಯಿತಾ? ಅದು ನಿಮ್ಮ ಹತ್ರ ಜೋಪಾನವಾಗಿ ನೀಟಾಗಿ ಇಟ್ಕೊಂಡಿದ್ರೆ ಅದೇ ಸಾಕಾಗುತ್ತೆ. ಮತ್ತೆ ಹೊಸದಾಗಿ ಬರ್ಸೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಗ್ರಾಮೀಣ ಪ್ರಮಾಣ ಪತ್ರ. ಸೊ ಗ್ರಾಮೀಣ ಪ್ರಮಾಣ ಪತ್ರನೂ ಕೂಡ ಹೌದು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನೀವು ಗ್ರಾಮೀಣ ಭಾಗದಲ್ಲಿ ಓದಿದರೆ ಅದು ನಿಮಗೆ ಅಪ್ಲೈ ಆಗುತ್ತೆ. ಇವಾಗ ನಾನು ತುಂಬ ವರ್ಷಗಳಾಯಿತು ನಾನು 10ನೇ ಕ್ಲಾಸ್ ಮುಗಿಸಿ. ಸೊ ಆವಾಗ ಅದು ಸ್ವಲ್ಪ ಗ್ರಾಮೀಣ ಭಾಗದ ಹಾಗೆ ಕಾಣಿಸ್ತದೆ. ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅದು ಬರುತ್ತಾ ಗ್ರಾಮೀಣ ಭಾಗಕ್ಕೆ ಅಂತಂದರೆ ಆಬ್ವಿಯಸ್ಲಿ ಬರುತ್ತೆ. ಆಯಿತಾ? ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಅದು ಕೂಡ ನೀವು ಯಾವಾಗ ಬರ್ಸಿರ್ತೀರಾ ಆವಾಗಿಂದ ಆಗುತ್ತೆ, ಹೊಸದಾಗಿ ಬರ್ಸೋ ಅಗತ್ಯ ಇಲ್ಲ. ಅದು ನೀವು ನೀಟಾಗಿ ಅದನ್ನು ಮೇಂಟೈನ್ ಮಾಡಿದ್ದೀರಾ ಸರ್ಟಿಫಿಕೇಟ್ಸ್ಗಳನ್ನು ಜೋಪಾನವಾಗಿ ಅಂತಂದರೆ ಅದೇ ಸಾಕಾಗುತ್ತೆ. ಅದಾದಮೇಲೆ ಅಂಗವೈಕಲ್ಯ ಪ್ರಮಾಣ ಪತ್ರ, ಯಾರು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇರ್ತೀರಲ್ವಾ, ಸೊ ಅವರಿಗೆ. ಅದಾದಮೇಲೆ ಮಾಜಿ ಸೈನಿಕ ಪ್ರಮಾಣ ಪತ್ರ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಫೋಟೋ ಬೇಕು, ಮತ್ತು ಸಿಗ್ನೇಚರ್, ನಿಮ್ಮ ಒಂದು ಸಿಗ್ನೇಚರ್ ಹಾಕಿರೋವಂಥದ್ದು. ಅದಾದಮೇಲೆ ಉದ್ಯೋಗ ಅನುಭವ ಪ್ರಮಾಣ ಪತ್ರ, ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ, ಮುಂಚೆ ನೀವು ಕೆಲಸ ಮಾಡಿ ಅನುಭವ ಇತ್ತು ಅಂತಂದರೆ ಆ ಒಂದು ಪ್ರಮಾಣ ಪತ್ರ. ಅದಾದಮೇಲೆ ನಿಮ್ಮ ಹತ್ರ ವೋಟರ್ ID, ಪ್ಯಾನ್ ಕಾರ್ಡು, ಆಮೇಲೆ ಡ್ರೈವಿಂಗ್ ಲೈಸೆನ್ಸು ಇದೆಲ್ಲ ಇತ್ತು ಅಂತಂದ್ರೂ ಓಕೆ. ಆಯಿತಾ? ಇದಿಷ್ಟು. ಅದರ ಜೊತೆಗೆ ನಿಮಗೆ ಇನ್ನೊಂದು ಬರುತ್ತೆ, ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಅಂತ. ಓಕೆ, ಸೊ ಇದನ್ನು ಯಾರ್ಯಾರು ಮಾಡಿಸ್ಕೋಬೇಕು, ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ? ಇದರಿಂದ ಏನು ಬೆನಿಫಿಟ್ಸ್ ಇದೆ ನಮಗೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಯಾರ್ದಾದ್ರೂ ಇವಾಗ ಜಮೀನು, ನಿಮ್ಮ ಜಮೀನು ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಜಮೀನಲ್ಲಿ ಸ್ವಲ್ಪ ಭಾಗ ರೋಡ್ ಆಗಿ ಹೋಗಿರೋ ಅಂಥದ್ದು, ಅಥವಾ ಕಾಲುವೆ ಆಗಿ ಹೋಗಿರೋ ಅಂಥದ್ದು, ಚಾನೆಲ್ ಆಗಿ ಹೋಗಿರೋ ಅಂಥದ್ದು, ಸೊ ಬೇರೆ ಬೇರೆ ಪರ್ಪಸ್ಗೋಸ್ಕರ ನಿಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋ ಅಂಥದ್ದು. ಸೊ ಈ ಥರದ್ದೆಲ್ಲ ಇರುತ್ತೆ ಅಲ್ವಾ. ಇವರು ನೀವೇನು ಮಾಡಬೇಕಾಗುತ್ತೆ, ನಮ್ಮ ಜಮೀನು ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ರೋಡ್ ಹೋಗಿದೆ, ನಮ್ಮ ಜಮೀನಲ್ಲಿ ಚಾನಲ್ ಹೋಗಿದೆ ಅಂತ ಒಂದು ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೋಬೇಕು. ಸೊ ಈ ರೀತಿ ಸರ್ಟಿಫಿಕೇಟು ನಿಮಗೆ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲೇ ಕೊಟ್ಟಿದ್ದಾರೆ, ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಅಥವಾ ಸರ್ಟಿಫಿಕೇಟ್ ಅಂತ. ನೀವು ಅದನ್ನು ಮಾಡಿಸ್ಕೊಂಡಿದ್ದು ನೀವು ಅದನ್ನು ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ಮೀಸಲಾತಿ ಸಿಗುತ್ತೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಇನ್ನು ಎಲ್ಲವೂ ಕೂಡ ಆಲ್ಮೋಸ್ಟ್ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಹೇಳಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇದಿಷ್ಟು ಓಕೆ, ಇದಿಷ್ಟು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆನೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಇದಿಷ್ಟೇ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮೇಯ್ನ್ ಆಗಿ ಇದ್ರೆ ಸಾಕಾಗುತ್ತೆ.
ಅಪ್ಲಿಕೇಶನ್ ಹಾಕೋ ಟೈಮಲ್ಲೂ ಅಷ್ಟೇ, ಹಾಗೆಯೇ ವೆರಿಫಿಕೇಷನ್ ಟೈಮಲ್ಲೂ ಅಷ್ಟೇ. ಬಟ್ ಮೋಸ್ಟ್ ಇಂಪಾರ್ಟೆಂಟು ಜಾತಿ ಆ್ಯಂಡ್ ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸ್ಗಳು. ಓಕೆ, ಸೊ ಇದಿಷ್ಟು ನಿಮ್ಮ ಹತ್ರ ಇರಲೇಬೇಕು. ಸೊ ಕೆಲವ್ರದ್ದು ಏನೋ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಹೆಸರು ಬದಲಾವಣೆ ಆಗಿದೆ. ನನ್ನ 10th ಮಾರ್ಕ್ಸ್ ಕಾರ್ಡಲ್ಲೇ ಬೇರೆ ಥರ ಇದೆ, PUC ಮತ್ತು ಡಿಗ್ರಿನಲ್ಲೇ ಬೇರೆ ಥರ ಇದೆ. ಇವಾಗ ಮತ್ತೆ ಚೇಂಜ್ ಮಾಡಿಸ್ಬೇಕು, ಆಮೇಲೆ ಓಡಾಡಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಚೇಂಜ್ ಮಾಡಿಸ್ಬೇಕು, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅಫಿಡವಿಟ್ ಮಾಡಿಸ್ಬಿಡಿ. ಓಕೆ, ಅಂದರೆ 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ನನ್ನ ಹೆಸರು ಚೇಂಜ್ ಇದೆ ಅದು, ಮತ್ತು ಇವಾಗ ಡಿಗ್ರಿಯಲ್ಲಿರುವಂಥ ಹೆಸರು ಸೇಮ್, ಎರಡೂ ಕೂಡ ನನ್ನದೇ ಹೆಸರು ಅಂದ್ಬಿಟ್ಟು ನೀವು ಒಂದು ಅಫಿಡವಿಟ್ನ ಮಾಡಿಸ್ಕೊಂಡ್ರೆ ಲಾಯರ್ ಹತ್ರ, ಸೊ ಅದು ಕೂಡ ನಡೆಯುತ್ತೆ. ಆಯಿತಾ? ಸೊ ಚೇಂಜ್ ಮಾಡಿಸ್ಬೇಕು, ಅಲ್ದಾಡಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಸೊ ಇದಿಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನೀವು ಜೋಪಾನವಾಗಿ ನೋಟಿಫಿಕೇಷನ್ ಆಗೋಷ್ಟೊಳಗಡೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.